ನಮಸ್ಕಾರ ಎಲ್ಲರೂ ಹೆಂಗೈತೀರಿ ಆರಾಮದಿರಿ. ನಾನು ಈ ವ್ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ರುಟೀನ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಗೊತ್ತಲ್ರಿ ನಮ್ದು ದಿನ ಮುಂಜಾನೆ ಅದು ಖುಷಿನ ನೀರು ಹಾಸೋದು ಅಂಥೇಳಿ ಒಂದಿನ ಬಿಟ್ಟು ಒಂದಿನ ನೀರು ಹಾಸಿದ್ರೆ ನಮ್ಮ ಹೊಲಗಳು ತಡ್ಕೊಳಂಗಿಲ್ಲ. ಯಾಕಂದ್ರೆ ಮಣ್ಣಿತ್ತಂದ್ರೆ ತಂಪು ಹಿಡಿತಾವೆ, ಬರೀ ಇವು ಕಲ್ಲ ಅಲ್ಲ, ಹಾಗಾಗಿ ತಂಪನ್ನು ಹಿಡಿಯಂಗಿಲ್ಲ. ಅದ್ರ ಸಲುವಾಗಿ ಬ್ಯಾಸ್ಗೆ ಟೈಮಲ್ಲಿ ನೀರು ಹಾಸೋದ ಲಘುನ ಮಳೆ ಆದ್ರೆ ಸಾಕಪ್ಪ ಅಂತೇವಿ. ಬಟ್ ಬ್ಯಾಸ್ಗೆ 4 ತಿಂಗಳು ಈಗಿನ್ನೂ ಎಲ್ಲಿಂದ್ರೆ ಫೆಬ್ರವರಿದ ಮಾರ್ಚ್ ಏಪ್ರಿಲ್ ಮೇ ಇನ್ನೂ 4-5 ತಿಂಗಳ ಮಳೆ ಆಗಬೇಕಾದ್ರೆ ಜೂನ್ ಜುಲೈ ಆಕತಿ ಮಳೆ ಶುರು ಆಕ್ಕವ. ಅಲ್ಲಿವರೆಗೂ ನೀರು ಹಾಸೋದು ಕಸ ತೆಗೆಯೋದು ಇರ್ತೈತಿ. ಆದ್ರೆ ಈ ಸಲ ಕಸ ತೆಗೆಯೋದೇನಿಲ್ಲ, ಎಣ್ಣೆ ಹೊಡೆದೇವಲ್ಲ ಕಸದ, ಹಾಗಾಗಿ ಕಸದ ಎಣ್ಣೆ ಹೊಡೆದಿರೋದ್ರಿಂದಾಗೆ ಜಾಸ್ತಿ ಕಸ ನೆದ್ದಿಲ್ಲ. ಲೇಟ್ ಐದು ನೀರು ಹಾಸೋ ಮುಂದೆ ಕಿತ್ತಿರ್ತೀವಿ. ಪೈಪ್ ಜೋಡ್ಸಕತ್ತಾರೆ ನಮ್ಮ ಮನೆಯವ್ರ. ನಾನು ಸ್ವಲ್ಪ ಹೆಲ್ಪ್ ಮಾಡಿ ಹೋದೆ. ಅವ್ರ ಪಾಪ ಇನ್ನೂ ಚಾನೂ ಕೊಡ್ತಿಲ್ಲ, ಟೈಮ್ 8 ಗಂಟೆ ಹಾಕಂತ. ಸ್ವಲ್ಪ ಲೇಟಾಗಿದ್ದೀನಿ ನಾನು. ಹಾಗಾಗಿ ನಾನು ಹೇರ್ ಫಾಲ್ ಆಗಕತ್ತಾವ ಅಂತಂದ್ರೆ, ಥೈರಾಯ್ಡ್ ಇದ್ರೆ ಹೇರ್ ಫಾಲ್ ಆಕವ ಅಂತಂದ್ರೆ ಏನೇನೋ ಗೊತ್ತಿಲ್ಲಪ್ಪ. ನಾನು ಎಷ್ಟು ಕೂದಲ ಅಂದ್ರೆ ಇಷ್ಟಿಷ್ಟು 4 ಹಿಡಿ ಅಷ್ಟು ಕೂದಲವು ಎಲ್ಲ ಹುಚ್ಚು ಹೋಗ್ಬಿಟ್ಟು ನಾನು ಬರೀ 1 ತಿಂಗಳದಾಗ. ನಂಗೆ ಶಾಕ್ ಆಯ್ತು. ಏಕೆ 2 ಮಡಿಗೆ ಇದೇನಾದ್ರು ಅಕಸ್ಮಾತ್ ಹಂಗೆ ಬಂದ್ ಆತ ಹೋಗಿ ಬಂದ್ ಮಾಡಿಬಿಡು. ಚಾಲು ಮಾಡೋದು ಬೇಡ. ಶಾಲೆಗೆ ಹೋಗೋದ್ನಪ್ಪ. ಈ ಪೈಪ ಎಲ್ಲಿದ ಅವಂಗೆ ಒಯ್ಯಿ ಅಂತೇಳಿ ಮತ್ತೆ ನೀ ಯಾಕೈತಿ ರೊಕ್ಕ ಅದಕ್ಕೆ? ಹಾಂ, 2 ಓದಿದಾರ ನಾನು ನಿನ್ನೆ ಇಲ್ಲ. ಮತ್ತು ನಾ ಚಾ ಇಟ್ಟು ನೋಡಿ ಬೆಚ್ಚಗೆ ಮಾಡ್ಕೊಂಡು ಕುಡಿ. ಮತ್ತು ಫೋನ್ ಏನು ಬಂದಿಲ್ಲ, ಬಂದತ್ ನೋಡಿ ಈಗ. ಹಾಂ, ನಾಷ್ಟ ಮಾಡಲ್ಲ. ಅವಲಕ್ಕಿರು ಮಾಡ್ತಿದ್ನಲ್ಲ. ಹೌದಾ, ನಮ್ಮ ಮನೆಯವ್ರು ಅರ್ಜೆಂಟ್ ಕೆಲಸದ ಮ್ಯಾಗ ರಾಮದುರ್ಗೇನೋ ಹೊಂಟಾರ. ನಂದು ಇನ್ನೂ ನೀರು ಹಸೋದು ನೋಡ್ರಿ. ಇಷ್ಟು ಫ್ಯಾನ್ ನಿಂತಾವ ನೋಡ್ರಿ, ಸಣ್ಣಗೆ ತಿರ್ಗಾಕತ್ತಾವ. ಹಾಂ, ಮೊದಲು ಬಿಡ್ತಿದ್ದಲ್ಲ ಹಂಗೆ ಬಿಡ್ತೇನೆ ನಾನು. ಚಿಲ್ಕ ಹಾಕೊಂಡು ಹೋಗಂಗಾರ ನೀ. ನಾವು ನೀರು ಇಡ್ತೀನಿ ನೋಡಿ. ಇನ್ನು ನೀರು ಹಾಸೋದು 12 ಆಕೈತಿ. ನೀರು ಹಾಸಿ ಜಳಕ ಅಂದ್ರೆ ಲೇಟ್ ಆಕೈತಿ. ಯಾವಾಗ ಹೆಂಗೆ ಮಾಡ್ಕೋಬೇಕೋ ಗೊತ್ತಿಲ್ಲ, ಒಟ್ನಲ್ಲಿ ಮಾಡ್ಬೇಕು ನೋಡ್ರಿ. ನಂದು ಇವತ್ತಿನ ರುಟೀನ್ ಹೊಲ್ದಾಗಿನ ಕೆಲಸನೂ ಇರ್ತೈತೆ ನೋಡ್ರಿ, ನೀರು ಹಾಸೋದು. ಇದೇನು ಒಂದು ಸಾಲಿಗೆ ಬಂತಲ್ಲ. ನಮ್ಮ ಮನೆಯವರು ನಾನು ನೀರು ಬಿಟ್ರೆ ಹಂಗೆ ಬಿಟ್ಟು ಹಿಂಗೆ ಬಿಟ್ಟು ಅಂತಿರ್ತಾರೆ. ಹೋಗಿ ಹೊಳಸ್ತೇನೆ. ಆದ್ರೆ ಅಂದ್ರೆ 2ರದ್ದು ಜೋಡಿಸಿದ್ದೀವಿ ನಾವು. ಒಂದು ಕೆರೆ ನೀರು, ಇನ್ನೊಂದು ಕಣಿವೆ ನೀರು. ಯಾಕಂದ್ರೆ ಬ್ಯಾಸಿಗೆಲ್ಲ ನೆಲ ಜಲ್ದಿನ ಆರಿಬಿಟ್ಟಿರ್ತೈತೆ. ಅದು ಏನಕ್ಕೈತೆ ಅಂತಂದ್ರೆ ನೀರು ಸಣ್ಣ ಆಯ್ತೈತಿ. ಮತ್ತು ಕಬ್ಬು ಹೆಂಗೆ ಎತ್ತರಕ್ಕೈತಲ್ಲ ಹಂಗೆ ಮರಿ ಹೊಡೆದು ಇದಾಗಿರ್ತೈತಲ್ಲ, ಬೇರು ಜಾಸ್ತಿ ಬಿಟ್ಟಿರ್ತಾವಲ್ಲ, ನೀರು ಜಾಸ್ತಿ ಹಿರ್ಕೋತೈತಿ. ಒಂದು ಕಣಿವೆ ನೀರು ಅಷ್ಟಾಗಿದ್ರೆ 3 ಗಂಟೆ ಮಟ್ಟ ಹಾಕಿ ಸಂಚೆನ ಆಕೈತಿ. ಬೇಡ ಅಂಥೇಳಿ ಬೋರಿನ ಜೋಡಿಸ್ಕೊಟ್ಟೋದ್ರಿ. 11 ಗಂಟೆ ಮಟ್ಟ ಅಷ್ಟ. ಅಯ್ಯಯ್ಯೋ ಹೌದಪ್ಪ, ಹಸುಗಳದಲ್ಲ ಅಲ್ಲಿ ಚಾಲದ ನೋಡ್ರಿ 2 ಮುಂದಿದ್ದ ನಮ್ಮ ಬೋರಿಂದ ಅಂತ ಅನಿಸ್ತೈತಿ. ಅದ ನೀರು. ಅದಾತಂದ್ರ ಈ ಹಾಲ್ ಐತ್ಲ ಇದ, ಫಸ್ಟ್ ಈ ಹಾಲ್ ಹಿಂಗ್ ಸೀದಾ ಮಾಡು. ಫಸ್ಟ್ ಇದನ್ನ ಹಿಂಗ್ ಸೀದಾ ಮಾಡು, ಮಾಡಿ ಆಮೇಲೆ ಇದನ್ನ ಹಿಂಗ್ ಬಂದ್ ಮಾಡು. ಇದನ್ನ ಈ ಕಡೆ ಮಾಡ್ಕೊ, ಇದನ್ನ ಈ ಕಡೆ ಮಾಡ್ಕೊಂಡು ಡ್ರಿಪ್ಪಿಗೆ ಹೋಗತಿ. ಅದು ಡ್ರಿಪ್ಪಿಗೆ ಹೋಗ್ಲಿ. ಆಮೇಲೆ ಇದನ್ನ ಇಲ್ಲಿ ತೆಗೆದು ಕ್ಯಾಚ್ ಅದಕ್ಕೆ ಜೋಡಿಸ್ಬಿಡು. ಈಗ 2 ಬೋರಿನ ಅದಾವ ನೀವು. ಇದನ್ನ ಕೇಳ್ತೈತೆ ಈಸಿಯಾಗಿ ನನಗದ. ಏನು ಇದಿಲ್ಲ, ಫುಲ್ಲಾನ ಐತಿ. ಅದನ್ನ ಬಂದ್ ಮಾಡಿದ್ರೆ ಅದನ್ನ ತೆಗೆದು ಫಸ್ಟ್ ಇದನ್ನ ತೆಗೆದು ಇದನ್ನ ಜೋಡಿಸಿ ಅವ್ನು ಚಾಲು ಮಾಡೋದ ಅಥವಾ ಇದನ್ನ ತೆಗೆದು ಜೋಡಿಸಿದ ನಿಂದಿರ್ತತ್. ನಿನಗೆ 2 ಬೋರ್ ನೀರು ಅದನ್ನ ಅಲ್ಲಿ ಬಿಟ್ಟು ಅಂದ್ರೆ ಇದು ಬಂದ್ ಆಕತಿಲ್ಲ ನಮ್ಮ ಬೋರ್. ಅದನ್ನ ಚಾಲು ಮಾಡಿ ಆಮ್ಯಾಗ ಇದನ್ನ ಜೋಡಿಸ್ಲೆ. ಇದು ಒಂದೇ ಇರ್ತೈತಿ, ಕೇಳ್ತೈತಿ. ಮೊದಲು ಹೇಳೋದು ಅರ್ಥ ಮಾಡ್ಕೊ. ಬಂದು ಗೆಟಪ್ ಚೇಂಜ್ ಆತ್ ನೋಡ್ರಿ.
ನೀರು ಹಸು ಮುಂದೆ ಒಂದು ಕಸ ಇರ್ತೈತಲ್ಲ ಕಸ ಕೀಳ್ಬೇಕು. ಇವು ಕಬ್ಬಿನ ರೌದಿ ಕೊರ್ದು ಅಂದ್ರೆ ರಕ್ತನ ಬರ್ತಾವೆ, ಅಷ್ಟು ಹಾರ್ಡ್ ಇರ್ತಾವೆ. ಅದಕ್ಕೋಸ್ಕರ ಹಂಗೆ ಹಾಕ್ಕೊಂಬಂದೆ. ನಾಷ್ಟಾತಿ ಏನು ಮಾಡಿಲ್ಲ. ನಮ್ಮ ಮನೆಯವ್ರು ಹೋದ್ರೆ ಮಧ್ಯಾಹ್ನ ಒಮ್ಮೆ ಏನಾರು ಮಾಡ್ಕೊಂಡು ತಿಂತೀನಿ. ಟೈಮಿಗೆ 11 ಗಂಟೆ ಆಯ್ತು ನೋಡ್ರಿ. ನೀರು ಹಸೋದೈತಿ. ಇನ್ನೊಂದು ಮಡ್ವ ಎಷ್ಟು ಐತಿ, ಅದನ್ನ ಹೊಳೆಸಿ ಅಲ್ಲಿ ಹೋಗಿ ಬಂದ್ ಮಾಡಿ ಬರ್ಬೇಕಾ. ಅಲ್ಲಿ ಕಣ್ಮಿಗೆ ಹೋಗಿ ಬಂದ್ ಮಾಡ್ಕೊಂಬರ್ತೀನಿ. ಇದನ್ನು ಇಲ್ಲಿ ಪೈಪ್ ಡ್ರಿಪ್ಪಿಗೆ ಜೋಡ್ಸೀನಿ, ಅದ್ರದ್ದು ಏನು ಚಿಂತಿಲ್ಲ. ಹಾಡಲ್ಲು ಜಳಕಕ್ಕೆ ನೀರಿಟ್ಟೇನಿ. ಜಳಕಕ್ಕೆ ನೀರಿಟ್ಟ ಅಲ್ಲಿ ಹೋಗಿ ಬರ್ಗೊಡ್ದ ಜಳಕಕ್ಕೆ ನೀರು ಕಾಯ್ತಾವೆ. ಆಮ್ಯಾಗ ಬಂದು ಜಳಕ ಪೂಜೆ ನಾಷ್ಟ ಮಾಡಿದ್ರೆ ಆತು ನೋಡ್ರಿ. ಕೈ ನೋಡ್ರಿ ರೌದಿ ಕೊರಿತು. ಹಿಂಗೆ ಕೊರ್ದು ಅಂದ್ರೆ ಹಿಂಗೆ ರಕ್ತನ ಬರ್ತಾ ಇಲ್ಲಿ ಕಾಣಿಸ್ತೈತೆ. ಇಲ್ಲಿ ಬರಾಗದೈತೆ ನೀರು. ಇವೇ 4 ಸಾಲಿಗೆ ಐತಿಲ್ಲ, 6 ಸಾಲಿಗೆ ಐತಿನಿ. ಇದು 6 ಸಾಲ. ಅಯ್ಯೋ ಕಬ್ಬು ಮುರಿದೆ ಒಂದು ದಾಟು ಮುಂದೆ ನೋಡ್ಸಿ ಕಬ್ಬು ಮುರಿತ. ಇಕ್ಕಟ್ಟು ಹೋಗೋ ಮುಂದೆ ಉಳಿತೀನಿ ಅದು ನಮ್ಮ ಗೌರಿಗೆ. ಅದು ಹೋಗ್ಬೇಡ. ಗಾಳಿ ಎಷ್ಟೈತೆ ನೋಡ್ರಿ. ತಲೆ ಎಲ್ಲ ಬಿಚ್ಚೈತಿ, ತಲೆ ಹಚ್ಕೋಬೇಕು. ಇಲ್ಲಿ ಪೈಪ್ ಹಾಕಿ ನೋಡ್ರಿ ಬಂದೆ ಬಂದ್ ಮಾಡಕ್ಕೆ. ಕಣ್ವಿ ನೀರು ನೋಡ್ರಿ ಹೆಂಗಾಗ್ಯಾವ ಹಚ್ಚಗ. ಫ್ರೆಂಡ್ಸ್, ನಂದು ಈಗಷ್ಟೇ ಜಳಕ ಆಯ್ತು. ಟೈಮ್ 12 ಆಯ್ತು. ನಮ್ಮ ಮನೆಯವ್ರು ಬಂದ್ರ, ಅವರು ರಾಷ್ಟ್ರಕ್ಕೆ ಹೋಗಿದ್ರು. ಬಡ್ಡೆಲ್ಲ ಸಿಕ್ಕಾಪಟ್ಟೆ ಹೆಸ್ಬಿಟ್ಟೈತಿ.
ನಿಂಬೆಕಾಯಿ ಮಣ್ಣು ಹಚ್ಚಿ ಹಾಕೋ ತೋರ್ಸಿನ್ಲ ಇನ್ನೂ ಕಳ್ತಿಲ್ಲವ, ಕಳಿಬೇಕು. ಎಷ್ಟು ಕಳಿತಾವಲ್ಲ ಅಷ್ಟು ರುಚಿ ಬರ್ತಾವ. ಅವಾಗ ಆಮೇಲೆ ಒಗ್ಗರಣೆ ಕೊಡ್ಬಾರ್ದು ಅಂತೇಳಿ. ಬಟ್ ಇನ್ಸ್ಟೆಂಟಾಗಿ ಮಾಡ್ಬೋದಾ, ನನಗೆ ಅವು ಇಷ್ಟ ಆಗಂಗಿಲ್ಲ. ನನಗೆ ಇವ ಇಷ್ಟ ಆಕಾವ, ಹಾಗಾಗಿ ನಾನು ಹಿಂಗೆ ಮಾಡೀನಿ. ಮಾಡ್ತೇನೆ ಮುಂದೆ. ಈಗ ಸದ್ಯಕ್ಕೆ ಚಪಾತಿ ಹಿಟ್ಟು ನಾದ್ತೇನೆ ನೋಡ್ರಿ, ಚಪಾತಿ ಮಾಡೋದಂತ. ಚಪಾತಿ ಹಿಟ್ಟು ನಾದಿಡ್ತೇನೆ. ನಾನೇನು ಚಪಾತಿ ತಿನ್ನಂಗಿಲ್ಲ. ಏನು ಮಾಡ್ತೇನೆ ಅಂದ್ರೆ ಸಜ್ಜಿ ರೊಟ್ಟಿ ಇದಾವ, ನಾನು ಹೆಂಗೆ ಮಾಡ್ಕೊಂಡು ತಿಂತೇನೆ ಅಂತ ತೋರಿಸ್ತೇನೆ. ಕಡಕ್ ರೊಟ್ಟಿ ಇದಾವ, ಕಡಕ್ ರೊಟ್ಟಿ ಕಾರ್ಬ್ಯಾಳಿ ಸಾರು ಅಂತೇಳಿ. ನಾನು ಆಮೇಲೆ ಸಿಗ್ತೇನೆ, ಏನೇನು ಮಾಡ್ತೇನೆ ಅಂತ ಹೇಳಿ. ನಮ್ಮ ಮನೇಲಿ ಫೋನ್ನಾಗ ಮಾತಾಡಕತ್ತಾರ, ಅವ್ರದ್ದು ಸಹಿತ ವಾಯ್ಸ್ ಇದ್ರೊಳಗೆ ಇದಾಗ್ಬಿಡ್ತೈತಿ. ಚಪಾತಿ ಹಿಟ್ಟ ನಾದಿಟ್ಮೇನ ಅಲ್ಲಿ ಒಂದು 4 ತತ್ತಿದ್ದು. ಬಿಸಿಲಿಗೆ ನಾವು ಜಾಸ್ತಿ ಟೈಮ್ ತತ್ತಿ ಬಿಡಬಾರ್ದು, ಬಿಟ್ಟು ಅಂದ್ರೆ ಅವು ತತ್ತಿ ಕೆಡ್ತಾವ. ಬಿಟ್ಟು ಎಷ್ಟು ಮಸ್ತ್ ಅದ ಸಾರು ಅಂದ್ರೆ ಮಸ್ತ್ ರುಚಿಯಾಗೈತಿ. ಈಗ ನಾನೇನು ಇಲ್ಲಿ ಉಳ್ಳಾಗಡ್ಡಿ ತೊಗೊಂಡೇನಿ, ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೋತೀನಿ. ನನಗೆ ಏನು ಮಾಡ್ಕೊಳೋದಿಲ್ಲ, ಈ ಪಲ್ಯದಿಂದ ನಂಗೆ ಜಾಸ್ತಿ ಇದನ್ನ ಇಷ್ಟ ಆಗ್ತೀನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ಮಸಾಲೆ ಖಾರ ಆಗಲಿ ಅಥವಾ ಹಸಿ ಖಾರ ಆಗಲಿ, ಇವತ್ತು ಹಸಿ ಖಾರ ಹಾಕ್ತೇನೆ. ಕಡೆ ರೊಟ್ಟಿ ಇರ್ತಾವ, ಅದ್ರ ಜೊತೆ ನಂಗೆ ಪರ್ಸ್ನಲ್ ನಂಗೆ ಇಷ್ಟ ಆಗ್ತೈತಿ. ಬದ್ನಿಕಾಯಿ ಇದ್ರೆ ಬದ್ನಿಕಾಯಿ ಹಾಕೋಬೋದ, ಬದ್ನಿಕಾಯಿ ಪಚಡಿ ಅಂತ ಹಾಕಿರೋದ. ಬಟ್ ನಾನು ಬದ್ನಿಕಾಯಿ ಹಾಕಂಗಿಲ್ಲ, ನಾನು ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಇಷ್ಟ. ಅನ್ನದ ಜೊತೆನು, ಬಿಸಿ ಅನ್ನದ ಜೊತೆನು ಮಸ್ತ್ ಇರ್ತೈತಿ. ಇದ್ರೊಳಗೆ ತುಪ್ಪ ಹಾಕೊಂಡು ತಿಂದ್ರ ಮಸ್ತ್ ಕಾಂಬಿನೇಷನ್. ಬಟ್ ಹಸಿರು ಇದು ಒಗ್ಗರಣೆ ಏನು ಕೊಡಂಗಿಲ್ಲ. ನಮ್ಗೆ ಎಷ್ಟು ಬೇಕು ನೋಡ್ರಿ, 2 ರೊಟ್ಟಿ ಒಳಗೆ ತಿನ್ನಾಕಲ್ಲ ಸಾಕು. ಇವು ಹುಳಿನೂ ಇರ್ತಾವ, ಸ್ವೀಟು ಇರ್ತಾವ. ಟೊಮೆಟೊ ನೀವು ಹಂಗ ತಿನ್ನೋದು ಸಿಕ್ಕಾಪಟ್ಟೆ ಇಷ್ಟ ಆಕೋ ಟೊಮೆಟೊ ಹಣ್ಣು. ಅದ್ರ ಬ್ಲೀಚ್ ಜಾಸ್ತಿ ಇರ್ತಾವ, ಗಂಡು ಮಕ್ಕಳಿಗೆ ಒಳ್ಳೇದಲ್ಲ. 1 ಟೈಮ್ ತಿನ್ನಕ್ಕೆ ಏನು ತೊಂದರೆ ಇಲ್ರಿ. ಇವತ್ತಿನ ಬಿಸಿ ಲೈಫ್ ಹಿಂಗಿತ್ತು ನೋಡ್ರಿ ನಂದು. ನಾನು ಊಟ ಮಾಡ್ತೇನೆ, ಯಾಕಂದ್ರೆ ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ದೆ. ನಾನು ಊಟ ಅಂತಂದ್ರೆ ಸ್ವಲ್ಪ ಉಪ್ಪಿಟ್ಟು ತಿಂದಿದ್ದಷ್ಟ, 1 ಚಮಚ. ರಾತ್ರಿ ಊಟ ಮಾಡಿಲ್ಲ, ಈಗ ಮಾಡ್ಕೊಳಕತ್ತೀನಿ. ನನ್ನ ಫ್ರೆಂಡ್ ಜಳಕ ಅಡುಗೆ ಮಾಡಿ ಊಟ ಮಾಡಿ ಆಮೇಲೆ ಜಳಕ ಮಾಡು, ಊಟನೇ ಮಾಡಿಲ್ಲ ಅಂತಂದ್ರೆ ಮತ್ತು ಊಟ ಮಾಡಿದ್ರೆ ಏನಕ್ಕೆ ಮೈ ಮಡ್ಡದಾಗ ಆಗ್ಬಿಡ್ತೈತಿ. ಇನ್ನೇನೆ ಟೊಮೆಟೊ ಹಾಕೋತೀನಿ, ನಂಗೆ ಹುಳಿ ಅಂದ್ರೆ ಇಷ್ಟ ಅಲ್ಲ, ಹಾಗಾಗಿ. ಅದು ತರಕಾರಿ ಇದು ಟೊಮೆಟೊ ಕಟ್ ಮಾಡ್ತಿಲ್ಲ, ಅದನ್ನ ಕಟ್ ಮಾಡೋದು ಅದೊಂಥರ ನಾನು ಶೇಪ್ ಹೇಳಿದ್ದೆ, ಹಂಗೆ ಮಾಡಿಸುವಮ್ಮ ಅಂತೇಳಿ ನಮ್ಮ ಮನೆಯವ್ರಿಗೆ. ಅವ್ರ ಪಾಪ ಮಾಡಕ್ ಬಂದಿಲ್ಲ, ಅವ್ರು ಕುಂದ್ರು ಈ ಥರ ಮಾಡಿಕೊಡ್ತಾರೆ. ಆಹಾ, ಹಸಿ ಖಾರ ನೋಡಿದ್ರೆ ಬಾಯಿ ಜೋಳ ಜೋಳ ನೀಡ್ತಾನೆ. ಖಾರ ಏನು ಭಾಳ ಇಲ್ಲ ಅದು. ಉಪ್ಪೇ ನೋಡಿ ಹಾಕೋ, ಉಪ್ಪು ಬೇಕಾದ್ರೆ ಹಾಕೋಬೋದು, ಬೇಕಾದ್ರೆ ಬಿಡ್ಬೋದು. ಸಿಂಪಲ್ ರೀ, ಸಿಕ್ಕಾಪಟ್ಟಿ ರುಚಿ ಆಕೈತಿ.
ಒಂದ್ಸಲ ಟ್ರೈ ಮಾಡಿ, ಚಪಾತಿ ರೊಟ್ಟಿ ಎಲ್ಲದ್ರ ಜೊತೆನು. ಈಗ ನಾನು ಇಲ್ಲೇ ಎಣ್ಣೆ ಹಾಕೋತೀನಿ, ಹಸಿ ಎಣ್ಣೆನ ಹಾಕೋತೀನಿ. ನಾನು ತುಪ್ಪ ಹಾಕೋಬೋದ್ರೆ ನಮ್ಗೆ ತುಪ್ಪ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಹಾಗಾಗಿ ನಾನು ಎಣ್ಣೆನ ಹಾಕೊಂಡೆ. ಸ್ವಲ್ಪ ಶೇಂಗಾ ಚಟ್ನಿ ಇದ್ರೆ ಶೇಂಗಾ ಚಟ್ನಿ ಹಾಕೊಂಡಿದ್ರು. ಈಗ ಸಜ್ಜಿ ರೊಟ್ಟಿ ತೊಗೋಬೇಕಾ ಜೋಳದ ರೊಟ್ಟಿ ತೊಗೋಬೇಕು, ಎಷ್ಟು ಮಾಡಾಕತ್ತೆ ನಾನು ಸಜ್ಜಿ. ಉಪ್ಪು ಬೇಕಾದ್ರೆ ಆಮೇಲೆ ನೋಡಿ ಹಾಕೋಬೋದು. ಜಸ್ಟ್ ಇಷ್ಟ ಮಿಕ್ಸ್ ಮಾಡೋದಿದನ್ನು, ಒಗ್ಗರ್ನಿ ಏನು ಕೊಡಂಗಿಲ್ಲ. ಶೇಂಗಾ ಚಟ್ನಿ, ಅಗಸಿ ಚಟ್ನಿ ಇಲ್ಲ ಗುರೆಳ್ಳು ಚಟ್ನಿ ಏನಾದ್ರೂ ಸ್ವಲ್ಪ ಹಾಕೊಳ್ಳಿ, ಸಿಕ್ಕಾಪಟ್ಟಿ ರುಚಿ ಆಕೈತಿ. ನಾನು ಒಬ್ಬಾಕೆ ಇದ್ದಂದ್ರೆ ಪಲ್ಯ ಮಾಡಂಗಿಲ್ಲ, ನಾನು ಜಾಸ್ತಿ ಯಾವಾಗಲೂ ಇಷ್ಟ ಮಾಡ್ಕೊಂಡು ತಿಂದ್ಬಿಡ್ತೇನೆ. ಇದೇನು ರುಚಿ ಆಕೈತಿ ಅಂತ ಅಂತೀವಿ, ಒಂದ್ಸಲ ಟ್ರೈ ಮಾಡ್ರಿ. ಒಂದೊಂದು ಥರ ತಿಂದಾಗಲೂ ರುಚಿ ಅಂತ ಅನಿಸ್ತದೆ ಇದು. ನಾಗಿ ಸರಕು ನಂತರ ಶೇಂಗಾ ಚಟ್ನಿ ಇಲ್ಲ. ಉಪ್ಪು ಬೇಡ, ಗುರೆಳ್ಳು ಚಟ್ನಿದು. ಎಣ್ಣೆ ಬೇಕಾದ್ರೆ ಸ್ವಲ್ಪ ಹಾಕ್ಕೊಡಿ. ಕಾಳ ಎಣ್ಣೆ ಹಾಕೋತೀನಿ, ಸ್ವಲ್ಪ ಹಾಕೋತೀನಿ, ಭಾಳ ಬೇಡ. ಮಸ್ತಾಗೈತಿ. ಮೂಲಂಗಿ ಇದ್ರೆ ಮೂಲಂಗಿ ಬೇಕಿದ್ರೆ ಹೆಚ್ಚು ಹಾಕೋಬೋದ. ನಿಮ್ಗೆ ಬೇಕಾದ್ರೆ ಸೌತೆಕಾಯಿ, ಗಜ್ರಿ ಅಷ್ಟೊಂದು ಸ್ವೀಟ್ನೆಸ್ ಬರೋದು ಚಲೋ ಆಗಂಗಿಲ್ಲ, ಮೂಲಂಗಿ ಅಷ್ಟು ಹಾಕೋರಿ. ಸೌತೆಕಾಯಿ, ಮೂಲಂಗಿ. ನಾ ಅನ್ನದೊಳಗೂ ಹಿಂಗ ಮಾಡ್ಕೊಂಡು ತಿಂತೇನೆ. ಊಟ ಮಾಡ್ತೀನಿ, ಹೊಟ್ಟೆ ಟಿವಿ ನೋಡ್ಕೊಂತ ಊಟ ಮಾಡ್ತೀನಿ. ನನ್ನ ತಾಮಾಗಿ ಸಿಗ್ತೇನೆ, ಬರೀ ಊಟ ಮಾಡೋಣ ಅಂತ ಸಿಂಪಲ್ ರೆಸಿಪಿ ನಂದಿದ. ಟ್ರೈ ಮಾಡ್ರಿ, ಇಷ್ಟ ಆದ್ರೆ ಇಷ್ಟ ಆಗೈತಿ. ಇನ್ನು ಮರಿ ನೋಡ್ರಿ, ನಾನು ನಮ್ಮ ಮನೆಯವ್ರು ಅಲ್ಲೇ ಮಲ್ಕೊಂಡೇವಿ. ಅದು ಅಲ್ಲಿ ಕಿಟಕಿಯಾಗ ಅದು ಬಂದಿರ್ಬೋದು ಬಹುಶಃ. ದೊಡ್ಡದೈತಿ, 2 ಮೊಳ ಐತೆ. ಹೊರಗೆ ಹೊಕ್ಕೈತಾಳ, ಅಲ್ಲಿ ತಿಮಿ ಹೊಕ್ಕೈತಿ. ಕೋಳಂದದಲ್ಲ ಇವು, ಅಲ್ಲಿ ಮ್ಯಾಗ ಅರ್ಬಿನ ತಿಮಿ. ಎಷ್ಟು ನೋಡಿ. ಅಯ್ಯ ಆ ಕಡೆ ಮಾಡತ್ತಪ್ಪ ಅದು. ಅದು ತೆಗೆದು ಹೋಗೋದು ಬಿಡ ವೆಂಕಟೇಶ, ತೆಗೆದೋಗಿ ಅದನ್ನ ಮುಟ್ಟಿ ಮತ್ತ ಅದಲ್ಲೇ ಹೊಕ್ಕೈತಿ ಒಳಗೆ ಇಳ್ಯಾಕತ್ತನ. ಕಡಿದಿರ್ಲದ ಅದಲ್ಲೇ, ಮತ್ತೆ ಅಲ್ಲಿ ಅರಿಬೇದ ಅಲ್ಲೇ ಸಿಕ್ಕೋತದ. ಹಿಂಗೆ ಮ್ಯಾಗ ಬಾಲ ಹಿಂಗೆ ತೆಗೆದೋಗಿ ಹೊಕ್ಕೈತಿ. ಇನ್ನಲ್ಲೇ ಒಳಗೆ ಹೊಕ್ಕೋತದ ಆಚೆ ಕಡೆ. ಅದು ಹಂಗೆ ಬಡ್ಕೊಂಡಿರ್ತತ, ಅವು ಸುಳಿ ಇದನ್ನು ಮಾಡಿರ್ತತಿ ಬೀಳ್ಬಾರ್ದು ಅಂತೇಳಿ. ಈ ಕಡೆ ಬಂತನ. ಏ ಬ್ಯಾಟ್ರಿ ಎಲ್ಲ ಮತ್ತೆ ಅಲ್ಲಿ ಅದಾವ, ಆಗ ತೆಗೆದೋಗಿಪ್ಪ ಅಂತ ಹೇಳಿ ನಾನು ಅದನ್ನು. ಅಲ್ಲೇ ಐತಿ, ಅಲ್ಲೇ ಐತಿ ನೋಡು. ಅವನಿಷ್ಟ ಹಾಸಿಗೆ ತೆಗೆದು ಬಿಡ ಮ್ಯಾಗಿನು, ಅದು ಕೆಳಗೈತಿ. ಅದನ್ನಾರ ಮಾಡು. ಅದೇನು ಸಣ್ಣದೇನು ನಾಗರಾವ, ಅದಕ್ಕೇನು ಸಂಬಂಧ ಬಿಡು. ಈಗ ಮಕ್ಕೊಂದ್ರಕ್ಕಿಲ್ಲ, ಕಡಿತಿರ್ಕಿಲ್ಲ ಅದು ಬಂದು ಹೊಕ್ಕೈತಿ.
ಬ್ಯಾಟ್ರಿ ಚಿಕ್ಕೊಳ್ಬಿಡ ಒಂದೊಂದು ತೋರಿಸ್ಬಾರ್ದು ಮತ್ತೆ ಅದಲ್ಲೇ ಯಾರಿಗೆ ಹಿರಿಯಾಕತ್ತ ಅದ ಒಂದೊಂದು ದೇವಸ್ಥಾನ ತೋರಿಸ್ಬಾರ್ದು ಒಂದೊಂದು ತಾವು ತೋರಿಸ್ಬಾರ್ದು ಮತ್ತೆ ಅದಕ್ಕೆಲ್ಲ ಸಂಬಂಧ ಬಿಡ ಮತ್ತೆ ಕಣ್ಣಿಗೆ ಇಚ್ಚಿಗೆ ಕಣ್ಣ ಹೋಗ್ಕಾದ್ರ ಕಣ್ ಕಾಣ್ತದ ಅದ್ರದ್ದು ಎತ್ತ ಹೋಗುದ್ರ ಗಪ್ ನಿಂದಿರ್ತದ ಕಾತ್ಲಾಗೆ ಹಾ ಬರೋದು ಬರ್ತೈತಿ ಗಂಡ ಹೆಂಡತಿಗೆ ಜಗಳ ಆಗ್ತೈತಿ ಹೋಗ ಗಂಡ ಹೆಂಡತಿಗೆ ಜಗಳ ಆಗ್ತೈತಿ ನೋಡ್ರಿ ಏನ್ ಮಾಡೋದು ಅದು ಅಲ್ಲಿ ಮ್ಯಾಗ್ ಬಂದೈತಿ ಇಲ್ಲೇ ಮಕ್ಕೊಂಡನಿ ನೀನು ಮಕ್ಕೊಂಡಿದ್ದೀನಿ ವೆಂಕಟೇಶ ಅಲ್ಲಿ ಮುಕ್ಕೋಯ್ತಿ ನನ್ ಮೇಲೆ ಮಾಡ್ತೇವಲ್ಲ ನಾ ಇದನ್ನ ಮಾಡಿನ ಇಬ್ರು ಅಲ್ಲೇ ಮಕ್ಕೊಂಡವಿ ಅಲ್ಲಿ ಮಾಡಿ ನಾನು ನೀರ್ ಹಾಸಿಲ್ಲ ನೀರ್ ಹಾಸಿ ಬ್ಯಾಸ್ರ ಅದಂಗಾಗಿತ್ತು ಊಟ ಮಾಡಿದ್ಯಾ ಊಟ ಮಾಡ ಅಂತ್ಲೇನು ಮಕ್ಕೊಂಡ್ಬಿಟ್ಟೆ ನಾನು ಮಕ್ಕಳ ಅಂತ್ಲೇನು ಅದ್ ಬಂದತಿ ಅದು ಬಂದತಿ ಮಗಂದು ಅದು ಯಾವ ಬರುತ್ತೆ ಅಂತ ನಾವು ನೋಡಿಲ್ಲ ಇಡ್ತೀನಿ ತಮಿಳ್ನಾಡು ನೋಡ್ಕೊಂಡಿದ್ದಲ್ಲ ತಮಿಳ್ ಗೊತ್ತಿಲ್ಲ ಅದಕ್ಕೆ ಸಿಗ ಸೇರ್ಕೊಂಡು 5 ವರ್ಷ ಅದನ್ನ ಇನ್ನೊಂದು 100 ವರ್ಷ ಆಗಿಬಿಡು ಅದನ್ನ ಕರ್ಕೊಂಡೆ ನೀನ್ ರಾತ್ರಿ ಬೆಕ್ಕ ಗುದ್ದಾಡಕ್ಕೆ ಅದನ್ನ ಅದು ಹಂಗ ಗುದ್ದಾಡ್ತದ ದಿನ ಆತರ ಕೂಡ ಹೋಗಂಗಿಲ್ಲ ಆದ ಬೆಕ್ಕ ಹಿಡಿತಾವ ಉಂಟೇಶ್ ಅವನ ತಿಂತಾವ ಹೌದಾ ಹಿಂಗ ಹೋಗಿದ್ದೆ ಏನೋ ಇದೇ ಇಲ್ಲ ಬಡಿಲಿಲ್ಲ ನಾವ್ ಅದನ್ನ ತೋರ್ಸಕ್ ಆಗ್ಲಿಲ್ಲ ಮನೆ ವಿಡಿಯೋ ಮಾಡೋದ್ ಬಿಡಿ ಅದನ್ನ ವಿಡಿಯೋ ಮಾಡೋದ್ ಬಿಟ್ಟು ಮೊದಲು ಕೆಲಸ ಮಾಡೋದ್ ಬ್ಯಾಡ್ರಿ ಅಂತ ಬಡಗಿ ತಗೋ ಕಸ್ಬರ್ಗ್ಲೆ ನಾನ ಚುಚ್ಚಿನಿ ಅದ್ ಬರೋಂಗ ಒಳಗ ಬಿಡ್ತಿದ್ವಿ ನಾ ಸುಮ್ಮ ಹೊರ ಹಾಕೊಂತ ಬಿಡ್ತಿದ್ನ ಒಬ್ಬಾಕ ಇದ್ನಿ ಅಂದ್ರ ನಾ ಯಾಕೆ ತಲೆ ಕೆಡಿಸ್ಕೊಳ್ಳಿ ಬಾಕಿ ಅಲ್ಲ ಈಗ ನಾ ಇಲ್ಲಿ ಬಡಗಿ ಚುಚ್ಚ ಬಂದ ನೀ ಕಸಬ ನುಗ್ಸ್ತಿದ್ದಿಲ್ಲ ನಾನು ನುಗ್ಸ್ತಿರ್ಕಿಲ್ಲಪ್ಪ ನಾವ್ ಅಯ್ಯೋ ಜಿಗ್ದಾಡ್ತಿದ್ನ ಅಯ್ಯ ಅಲ್ಲಿ ಬಂತಂತೇಳಿ ಅವ್ ಸಣ್ಣ ಇರ್ಲಿ ದೊಡ್ಡ ಇರ್ಲಿ ಹಾವ್ ಎದ್ರಕ್ ಬರ್ತಾವ್ರಿ ನಮ್ ಕಡೆ ಬಡ್ದ ಬಿಡ್ತಾರ ಒಬ್ರು ಫೋನ್ ಹಚ್ಚಿದ್ರ ಹಿಂಗ ಹಾವ್ ಬೈತಾರ ನಮ್ಮ ಹೆಣ್ಮಕ್ಳ ಬಡಿಬೇಡ ಅಂತಂದ್ರು ಬಡಿಬೇಕಿಲ್ಲ ಮತ್ ಬರ್ತೈತದ ಅಂತ ಹೇಳಿ ಅಂತಂದ್ರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕಡೆ ಹಾವೆಲ್ಲ ಬರಂಗಿಲ್ಲ ನಮ್ ಕಡೆ ಬಡಿತಾರ ನಿಮ್ಮವ್ವ ನಿಮ್ಮಪ್ಪ ಬಂದಾಗ ಬೇಕಲ್ಲ ಹಂಗಂತಿ ಹಂಗಂತಿ ಇವತ್ತಿನ ಲಾಗ್ ಹಿಂಗೆಲ್ಲಾ ಆಗಿ ಹೋತ್ ನೋಡ್ರಿ ಬಂದು ನಿದ್ದೆ ಹಾಳು ಮಾಡಿ ಗಂಡ ಹೆಂಡತಿಗೆ ಜಗಳ ಹಚ್ಚಿ ಅವ್ರ ನೀ ಅಲ್ಲಿ ನಿಂದ್ರಬೇಡ ಇಲ್ಲಿ ನಿಂದ್ರ ಅಲ್ಲಿ ನಿಂತರು ನಾನು ಏನ್ ಮಾಡ್ಬೇಕಿರಿ ಯಾರಿಗಾರ ಫೋನ್ ಹಚ್ಚಂದ್ ಯಾರು ಬಂದ್ರೆ ಬಡಿತಾರ ನೋಡು ನೀನು ಬಡದ ಬಿಡ್ತಾರ ನಮ್ ಕಡೆ ಬಡಿತಾರ ನೋಡಂತ ಅವ್ರು ಬ್ಯಾಡ ಅಂತ ನಾನು ಮೊದ್ಲ ನಮಗ ಯಾವ್ದೊಂದು ಕೊರತೆಯಿಂದ ನಾವು ಹೊರಗಾಕತ್ತೀವಿ ಮತ್ತ ಸುಮ್ಮನೆ ಬೇಡ ಅಂತೇಳಿ ಬಡಿದಿಲ್ಲಪ್ಪ ಅದು ಎಲ್ಲಿ ಕಾಶ ಗೊತ್ತೇನ್ರಿ ಇಲ್ಲೇ ರೌದ್ಯಾಗ ಹೋಗ್ಕೊಂಡಿದ್ದ ಮತ್ತೆ ಎಲ್ಲಿ ಹೋಗಿಲ್ಲ ಮನಿ ಬಿಟ್ಟು ದೂರ ಹೋಗೈತಂತ ಅನ್ಕೊಂಡ್ರನ ಅದು ಹೊರ ಹೋಗಂತ್ಲೇ ಆ ಕಡೆ ಹೋತ ಇಲ್ಲಿ ಗಿಡಗಳು ಅವು ಇವು ಅದಾವಲ್ಲ ಮತ್ತೆ ಹೆಂಗಿನ ಗಿಡ ಏನಾಕತ್ತಿತ್ತ ದೊಡ್ಡದ್ ಬಡ್ಗಿಗ್ಲೇ ಹಿಂಗ್ ಚಿಮ್ಮಿದ್ರ ನಮ್ಮ ಮನೆಯವ್ರು ಹೊಲ್ದಾಗ ಹೋಗೋಣಂತ್ಲೇನ ಮತ್ತ ಏನ್ ಮಾಡಿದ್ರ ಅಲ್ಲಿ ಹೋಗಿ ಚುಮ್ಮಿದ್ರ ಅದು ಹೋಗಿ ಇಲ್ಲಿ ಮನಿ ಮಾಡಿನ ರೌದ್ ಐತಿಲ್ಲ ಪಪ್ಪಾಳಿ ಗಿಡಗಳದಾವ ಅಲ್ಲಿ ಹೋಗಿ ಅದ್ರೊಳಗೆ ಸೇರಿಬಿಡ್ತದ ಅದು ಮತ್ತೆ ಇಲ್ಲೇ ಬರ್ತೈತೆ ಏನು ಮಾಡ್ತೈತೆ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲೇ ನೋಡ್ರಿ ಇಲ್ಲೇ ಹೋಗೈತಿ ರೌದ್ಯಾಗ ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬಾಳೆಕಾಯಿ ನೋಡ್ರಿ ಲಕ್ಕಿ ಬಾಳೆ ಒಟ್ಟು ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಅಂತ ನಾ ಅಂತೇನಿ ಒಟ್ಟಿನಲ್ಲಿ ಕಡ್ಕೊಂಬಂದಾರ ನಾ ಹೇಳಿದ್ದು ಬೇರೆ ಅವ್ರು ಕಡ್ಕೊಂಬಂದಿದ್ದು ಬೇರೆ ಅಂತ ಅನಿಸ್ತೈತಿ ಯಪ್ಪ ನಾ ಊಟ ಮಾಡೇನಿಲ್ಲ ನೀ ಯಾಕೆ ಮಾಡ್ತಿ ಸಂತೆ ಏನಿಲ್ಲ ಟಮಾಟ ಇಲ್ಲ